ನಮಸ್ಕಾರ. ಪ್ರಕಾಶ್ ಎಸ್ ಬಿಡಿಕಟ್ಟಿ ಅಂತಂದು ಸಂಸ್ಥಾಪಕ ಅಧ್ಯಕ್ಷರು ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನ್ನೂರು. ಈ ನನ್ನ ಹಿಂದ್ಗಡೆಗೇನು ಭವ್ಯವಾದ ರಾಮ ಮಂದಿರವನ್ನು ನೋಡ್ತಾ ಇದ್ದೀರಿ. ನಾವು ಪ್ರತಿ ವರ್ಷ ರಾಣೆಬೆನ್ನೂರು ರಾಜ ಅಂತ ಗಣೇಶೋತ್ಸವವನ್ನು ಮಾಡ್ತೀವಿ. 15ನೇ ವರ್ಷದ ವಾರ್ಷಿಕ ಗಣೇಶೋತ್ಸವದ ಪ್ರಯುಕ್ತ ಈ ವರ್ಷ ಈ ರಾಣೆಬೆನ್ನೂರು ರಾಜ ಮಹಾಮಂಟಪದಲ್ಲಿ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರರ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. ಕಾರಣ ಇಷ್ಟೇ, ಬಡವರಿಂದ ಹಿಡಿದು ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಈ ಮಂದಿರವನ್ನ ನೋಡಬೇಕು ಅನ್ನೋ ಒಂದು ಉದ್ದೇಶ ನಮ್ದು. ಜೈ ಶ್ರೀರಾಮ್. ಈಗ ಕಂಡಷ್ಟು ಸಂತೋಷ, ಬಹಳ ಚಂದ ಮಾಡಿದ್ರಿ, ಬಹಳ ಪರಿಶ್ರಮದಿಂದ ಮಾಡಿದ್ರಿ. ಇವೆಲ್ಲ ಓದ್ಲಿಕ್ಕೂ ಕತೆ ಎಲ್ಲ ಗೊತ್ತಾಗ್ತದೆ, ಬಹಳ ಚಂದಾಗಿದೆ. ಈಗಿನ ಜನರೇಷನ್ಗೆ ಇದು ತುಂಬಾ ಉಪಯೋಗ ಅಂತ ಅನಿಸ್ತಾ ಇದೆ. ಇವೆಲ್ಲ ನೋಡಿದ್ರೆ ಅವ್ರಿಗೆಲ್ಲ ತುಂಬಾ ಪಾಠ ಕಲ್ತಂಗಾಗುತ್ತೆ. ಇದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಂದಿರ ನೋಡಕ್ಕೆ ಅಂತ ನಮ್ಮ ತಾಯಿಯವ್ರ ಜೊತೆಗೆ ಬಂದೆ. ನಮ್ಗೆ ಈ ವಿಷಯಗಳೆಲ್ಲ ಗೊತ್ತಿರ್ಲಿಲ್ಲ. ತಾಯಿಯವ್ರಿಗೂ ತೋರಿಸಿ ನಾವು ಖುಷಿ ಪಡೋಣ ಅಂತ ಬಂದಿದ್ದೇವೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿದೆ. ನಮ್ಮ ಹಿಂದೂ ಸಭಾ ಎಲ್ಲ ಉಳಿಬೇಕು, ರಾಮ ಮಂದಿರ ಬೆಳಿಬೇಕು, ನಮ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಇಷ್ಟ ನಮ್ಮ ಆಸೆ ನೋಡ್ರಿ. ಇನ್ನೂ ಹೆಚ್ಚಾಗಿ ಬೆಳಕಂತ ಬರ್ಲಿ, ರಾಣೆಬೆನ್ನೂರು ಉದ್ಧಾರ ಆಗ್ಲಿ, ಅದೊಂದು ಆಸೆ ನಮಗ. ಒಂದು ಸಣ್ಣದಾಗಿ ಅಯೋಧ್ಯದಲ್ಲೇ ಇದೀವೇನೋ ಅನ್ನೋ ಫೀಲ್ ಬರುತ್ತೆ. ಒರಿಜಿನಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಅಲ್ಲಿಗೆ ಅಯೋಧ್ಯಕ್ಕೆ ಹೋಗ್ಬೇಕು ಅಂತಕ್ಕಂಥ ಹುಮ್ಮಸ್ಸು ಪ್ರತಿಯೊಬ್ಬರಿಗೂ ಬರುತ್ತೆ. ರಾಮ ಮಂದಿರದ 70-80ರಷ್ಟು ಪ್ರತಿರೂಪಣೆ ಇಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಪ್ರಕಾಶ್ ಅವರು, ಅವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು. ರಾಮ ಮಂದಿರದ ನಿರ್ಮಾಣ, ಅದರ ಹೋರಾಟ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಬಹಳ ಚಿತ್ರಗಳ ಮುಖಾಂತರ ಬಹಳ ಚಂದಾಗಿ ವಿವರಣೆ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ. ಅಲ್ಲಿ ಅಯೋಧ್ಯೆಗೆ ಹೋಗಂತ ಆಗ್ತಾ ಇಲ್ಲ, ಬಹಳ ಚೆನ್ನಾಗಿದೆ, ಖುಷಿ ಆಗುತ್ತೆ. ಮಕ್ಕಳು ಬಿಟ್ಟು ಬಂದಿವಿ, ಮಿಸ್ ಆಗುತ್ತೆ. ನಾಳೆ ಕರ್ಕೊಂಡ್ ಬರ್ತೇನೆ. ನಾನು ಬಂದು ಜಗದೀಶ್ ಅಂತ, ನಾನು ಪ್ರಾಪರ್ ಬಂದು ಮಂಡ್ಯ, ಬಟ್ ನಾನು ಇಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ. ಸುಮಾರು ಊರು ಕಡೆ ಎಲ್ಲ ಸುತ್ತಿ ಕೆಲಸ ಮಾಡಿದ್ದೀನಿ, ಬಟ್ ಆದ್ರೆ ಈ ತರ ನೋಡಿರ್ಲಿಲ್ಲ. ನನ್ಗೆ ಖುಷಿ ಆಗ್ತಾ ಇದೆ, ಯಾಕೆ ನಾನೊಬ್ಬ ಹಿಂದೂ ಅನ್ನೋದಕ್ಕಿಂತ ಒಬ್ಬ ಭಾರತೀಯ ಹೇಳ್ತಾರೆ. ನಾವು ಮಂಡ್ಯದಲ್ಲೇ ಕೂರಿಸ್ತೀವಿ, ಬಟ್ ಅವ್ನ ಗೋಪುರ ಹಾಕಿ ದೊಡ್ಡದಾಗಿ ಮಾಡಿ ಕೂರಿಸ್ತೀವಿ ಅಷ್ಟೇ. ಇಲ್ಲಿ ರಾಣೆಬೆನ್ನೂರು ರಾಜ ಅಂತಾನೆ ಕೂರಿಸಿ ಈ ತರ ಹೆಸರು ಕೊಟ್ಟು ಚೆನ್ನಾಗಿ ಮಾಡಿದಾರೆ ಅಂತಂದ್ರೆ ಅವ್ರು ಗ್ರೇಟ್. ಒಂದು ಹಿಂದೆ ಒಬ್ರು ಇದ್ದೇ ಇರ್ತಾರೆ, ಯಾರೇ ಆದ್ರೂ ಅಷ್ಟೇನೆ. 4 ಜನ ಗುಂಪು ಅಂದ್ಮೇಲೆ ಹಿಂದೆ ಒಬ್ರು ಇರ್ಲೇಬೇಕು. ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಹಂಗೆ ಇರ್ಲಿ. ಅವ್ರನ್ನ ಇನ್ನೂ 4 ಜನ ಸೇರಿಸಿ ಅವ್ರನ್ನ ಮೇಲಕ್ಕೆ ಎತ್ತಬೇಕು ಅಷ್ಟೇ. ಜೈ ಹಿಂದ್.